ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 8th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 3 ಎ ಸ್ಟೋರಿ ಆಫ್ ನಂಬರ್ಸ್ ಅಲ್ಲಿ ಬರ್ತಕ್ಕಂಥ ಫಿಗರ್ ಇಟ್ ಔಟ್ ಕ್ವಶನ್ಸು 7 ಮತ್ತು 8 ಅಂದರೆ 69ನೇ ಪೇಜು ಮತ್ತು 73ನೇ ಪೇಜಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಹೇಗೆ ಬರೆಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ 69th ಪೇಜಲ್ಲಿ ಬರುವಂಥ ಕ್ವಶನ್ಸ್. ಸೊ ಈ ಒಂದು 69th ಪೇಜಲ್ಲಿ ಬರುವಂಥ ಫಿಗರ್ ಇಟ್ ಔಟ್ ಅಲ್ಲಿ ಒಟ್ಟು 3 ಕ್ವಶನ್ಸ್ ಬರ್ತವೆ ಈ ಒಂದು ಫಿಗರ್ ಇಟ್ ಔಟ್ ಅಲ್ಲಿ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಕ್ಯಾನ್ ದೇರ್ ಬಿ ಎ ನಂಬರ್ whose representation in Egyptian numerals has one of the symbols occurring 10 or more times, why not ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಕ್ಯಾನ್ ದೇರ್ ಬಿ ಎ ನಂಬರ್ whose representation in Egyptian numerals has one of the symbols occurring 10. 10ಕ್ಕೆ ಬಳಕೆ ಮಾಡುವಂಥ ಸಿಂಬಲ್ ಅನ್ನ ನಾವು ಈಜಿಪ್ಟಿಯನ್ ನ್ಯೂಮರಲ್ಸ್ ಅಲ್ಲಿ ನಾವು ನೋಡ್ತೀವಾ, ಅಥವಾ ಆ ಥರ 10ಗಿಂತ ಜಾಸ್ತಿ ನಂಬರ್ಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆಯಾ ಸಿಂಬಲ್ಸ್ ಅನ್ನ? ಇಲ್ಲ ಅಂತಂದ್ರೆ ಒಂದು ಸಿಂಬಲ್ ಅನ್ನು 10 ಬಾರಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯನಾ, ಅಥವಾ 10ಕ್ಕಿಂತ ಜಾಸ್ತಿ ನೋಡಬಹುದಾ ಅನ್ನೋದು ಕ್ವಶನ್. ಯಾಕೆ ಅನ್ನೋದು ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ನ ನಾವು ಹೇಳೋದಾದ್ರೆ, ಇದಕ್ಕೆ ಆನ್ಸರ್ ನೀವು ನೋ ಅಂತ ಹೇಳಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ದ ಆನ್ಸಿಯಂಟ್ ಈಜಿಪ್ಟಿಯನ್ ನ್ಯೂಮರಲ್ ಸಿಸ್ಟಮ್ ಈಸ್ ಎ ಬೇಸ್ 10 ಸಿಸ್ಟಮ್. ಅಂದರೆ ಹಿಂದಿನ ಕಾಲದಲ್ಲಿ ಈಜಿಪ್ಟಿನವರು ಏನು ಮಾಡ್ತಿದ್ರು ಅಂದರೆ ಬೇಸ್ 10 ಸಿಸ್ಟಮ್ ಅನ್ನು ಬಳಕೆ ಮಾಡ್ತಿದ್ರು. ಇಲ್ಲಿ ಬೇಸ್ 10 ಸಿಸ್ಟಮ್ ಅಂದರೆ ಅದರ ಅರ್ಥನೇ 10 ನಂಬರ್ಸ್ನ ನಂತರದಲ್ಲಿ ಮತ್ತೆ ಬೇರೆ ಸಿಂಬಲ್ ಚೇಂಜ್ ಮಾಡ್ತಕ್ಕಂಥದ್ದು. ಅಂದರೆ ಇಟ್ ಫಾಲೋಸ್ ಎ ಗ್ರೂಪಿಂಗ್ ರೂಲ್ ವೇರ್ ಎವರಿ ಟೈಮ್ ಯು ರೀಚ್ 10 ಆಫ್ ಎ ಸರ್ಟೈನ್ ಸಿಂಬಲ್ ದೇ ಆರ್ ರೀಪ್ಲೇಸ್ಡ್ ಬೈ ಒನ್ ಸಿಂಬಲ್ ಆಫ್ ದ ನೆಕ್ಸ್ಟ್ ಹೈಯರ್ ಪವರ್ ಆಫ್ 10. ಅಂದರೆ 10ರ ತನಕ ಬರುವಂಥದ್ದಕ್ಕೆ ಒಂದು ಸಿಂಬಲ್ ಬಳಕೆ ಮಾಡಿದ್ರೆ, ಅಂದರೆ 10ರ ನಂತರ ಅಂದರೆ ನೆಕ್ಸ್ಟ್ ಪವರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಸಿಂಬಲನ್ನು ಬಳಕೆ ಮಾಡ್ತಕ್ಕಂಥದ್ದು. ಅಂದರೆ ಮಲ್ಟಿಪಲ್ಸ್ ಆಫ್ 10ನ ಆಧಾರದ ಮೇಲೆ ಸಿಂಬಲ್ ಚೇಂಜ್ ಆಗ್ತಾ ಹೋಗ್ತಿತ್ತು. ಹಾಗಾಗಿ 10ಕ್ಕಿಂತ ದೊಡ್ಡ ಸಂಖ್ಯೆಗೂ ಕೂಡ, ಅಂದರೆ 10ಕ್ಕಿಂತ ಹೆಚ್ಚು ಬಾರಿ ಒಂದೇ ಸಿಂಬಲನ್ನು ಅವರು ಬಳಕೆ ಮಾಡ್ತಿದ್ರ ಅಂದರೆ ಇಲ್ಲ ಅಂತೇಳಿ ನಾವು ಬರಿತೀವಿ. ಅದಕ್ಕೆ ಕಾರಣವನ್ನು ಇದನ್ನು ನೀವು ಬರಿಬೇಕಾಗತ್ತೆ. ಓಕೆ, ಇದೇ ಫಿಗರ್ ಇಟ್ ಔಟಿನ ಸೆಕೆಂಡ್ ಕ್ವಶನ್ ಹೇಳ್ತಾ ಇದೆ, ಕ್ರಿಯೇಟ್ ಯುವರ್ ಓನ್ ನಂಬರ್ ಸಿಸ್ಟಮ್ ಆಫ್ ಬೇಸ್ 4 ಆ್ಯಂಡ್ ರೆಪ್ರೆಸೆಂಟ್ ನಂಬರ್ಸ್ ಫ್ರಮ್ 1 to 16 ಅಂತಿದೆ. ನೋಡಿ, ನೀವೇ ಸ್ವತಃ ಬೇಸ್ 4 ಸಿಸ್ಟಮಿಗೆ ಸಂಬಂಧಪಟ್ಟ ಹಾಗೆ ಒಂದು ನಂಬರ್ ಸಿಸ್ಟಮನ್ನು ತಯಾರು ಮಾಡಿರಿ. ಆ ಒಂದು ನಂಬರ್ ಸಿಸ್ಟಮ್ನಲ್ಲಿ 1ರಿಂದ 16ವರೆಗೂ ಇರ್ತಕ್ಕಂಥ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ವೆರಿ ಸಿಂಪಲ್ ಆಗಿ ನೀವು ಹೇಗೆ ಬರಿಬೋದು ಅಂತಂದರೆ, ಈಗ ಅವರು ಬೇಸ್ 4 ಸಿಸ್ಟಮನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಅಲ್ಲಿ ಬೇಸ್ 4 ಸಿಸ್ಟಮಲ್ಲಿ ಆ್ಯಕ್ಚುಲಿ ನೀವು 0, 1, 2, 3 ಈ 4 ಅಂಕಿಗಳನ್ನು ಬಳಕೆ ಮಾಡಬೇಕು. ಈ 4 ಅಂಕಿಗಳನ್ನು ಬಳಕೆ ಮಾಡಬೇಕಾದಾಗ ನೀವು ಪ್ಲೇಸ್ ವ್ಯಾಲ್ಯೂನ ಹೇಳ್ತಾ ಹೋದರೆ ಯೂನಿಟ್ 10, 100, 1000, 10,000 ಅಂತ ಹೇಗೆ ಹೇಳ್ತೀರೋ, ಇಲ್ಲಿ ನೀವು ಏನು ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿ ನೀವೇನು ಹೇಳ್ತೀರಾ, ಫಸ್ಟ್ನೇದು ಪವರು 4:0 ಅಂತ ಬರೀತೀರಾ, ಲ್ಯಾಂಡ್ ಮಾರ್ಕು. ಇದ್ರ ನಂತರದಲ್ಲಿ ಬರ್ತದೆ 4:1, ಅದ್ರ ನೆಕ್ಸ್ಟು 4:2, ಅದ್ರ ನೆಕ್ಸ್ಟು 4:3. ಈ ರೀತಿಯಲ್ಲಿ ನೀವು ಲ್ಯಾಂಡ್ ಮಾರ್ಕನ್ನು ಬರ್ಕೋಬೇಕು. ಈ ಲ್ಯಾಂಡ್ ಮಾರ್ಕಿನ ಆಧಾರದ ಮೇಲೆ ಅವುಗಳ ಪ್ಲೇಸ್ ವ್ಯಾಲ್ಯೂನ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಇದು 1 ಬರುತ್ತೆ, 4 ಬರುತ್ತೆ, 4ನ ನಂತರದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ 16 ಬರುತ್ತೆ, 16ನ ನಂತರದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ 64 ಬರುತ್ತೆ. ಇದು ಕಂಟಿನ್ಯೂ ಆಗುತ್ತೆ. ಇದರ ಆಧಾರದ ಮೇಲೆ 1ರಿಂದ 16 ತನಕ ಸಂಖ್ಯೆಗಳನ್ನು ನೀವು ಬರೆಯೋದಾದ್ರೆ ನೋಡಿ, 1ಅನ್ನು ನೀವು ಆಸ್ ಇಟ್ ಈಸ್ 1 ಅಂತ ಬರಿಬೋದು. 3 ತನಕ ಯಾವುದೇ ಸಂಖ್ಯೆ ಚೇಂಜ್ ಆಗಲ್ಲ, 1, 2, 3 ಹಾಗೆ ಬರುತ್ತೆ. 3ರ ನಂತರದಲ್ಲಿ ನಿಮಗೆ ಚೇಂಜ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಇದು ಬೇಸ್ 4 ಸಿಸ್ಟಮ್ ಆಗಿರೋದ್ರಿಂದಾಗಿ 3ಅನ್ನು ನೀವು ಮತ್ತೆ ನೀವೇನಂತ ಬರಿಬೇಕಾಗತ್ತೆ, ಆಕ್ಚುಲಿ 4ಅನ್ನು ನಮ್ಮ ಬೇಸ್ 10 ಸಿಸ್ಟಮಿನ ಪ್ರಕಾರ 1 ಅಂಕಿ ಮುಂದೆ. ಅಂದರೆ ಅದರ ಅರ್ಥ ಈಗ ನೀವು 1ರ ನೆಕ್ಸ್ಟ್ ಬಿಡಿ ಸ್ಥಾನದ ನೆಕ್ಸ್ಟ್ 10ರ ಸ್ಥಾನ ತಾನೆ. ಸೊ 10ರ ಸ್ಥಾನವನ್ನು ಬರೆದಾಗ ನೀವು ಏನಂತ ಬರೀತೀರಿ, 10 ಅಂತ ಬರೀತೀರಿ. ಸೊ ಅಲ್ಲಿ ನೀವು 4ಅನ್ನು 10 ಅಂತ ಬರಿಬೇಕಾಗತ್ತೆ. ಅದೇ ರೀತಿಯಲ್ಲಿ ನೀವು 5ಅನ್ನು ಬರಿಬೇಕಾದಾಗ ಬಿಡಿ ಸ್ಥಾನದಲ್ಲಿ 5 ನೀವು ಬರಿಬೇಕಾದಾಗ ಏನಂತ ಬರಿಬೇಕಾಗತ್ತೆ ಅಂದರೆ 10ರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ, 11. ಅದ್ರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ, 12. ಓಕೆ, ಅದ್ರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ, 7ಅನ್ನು ನೀವು 13 ಅಂತ ಬರಿತೀರಾ. ಈಗ 8 ಬಂತಲ್ವಾ, 8 ಬಂತು ಅಂದರೆ ನೀವು ಮತ್ತೆ ಚೇಂಜ್ ಮಾಡಬೇಕಾಗತ್ತೆ ವ್ಯಾಲ್ಯೂವನ್ನು. ಹೆಂಗೆ 11, 12, 13 ಆಯಿತು. ಇದೇನಾಗತ್ತೆ ಅಂತ ಹೇಳಿದ್ರೆ 20 ಅಂತ ಬರಿತೀರಾ. ಯಾಕಂದರೆ 4 8 ಬರುತ್ತೆ. ಇದನ್ನು ನೀವು ಏನಾದರೂ ಎಕ್ಸ್ಪ್ಯಾಂಡ್ ಮಾಡಿ ಬರೀದ್ರಿ ಅಂತ ಹೇಳಿದ್ರೆ ನೀವು ವೆರಿ ಸಿಂಪಲ್ ಆಗಿ ನೀವು ಹೇಳ್ಬೋದು 1 × 1 ಅಂತೇಳಿ. ಹಾಗಾಗಿ 1
ಇದು 2 ಅಂತ ಹೇಳಿದ್ರೆ ಏನರ್ಥ ಇಲ್ಲಿ 2 ಇಂಟು 1 ಅಂತೇಳಿ, ಹಾಗಾಗಿ 2. 3 ಇಂಟು 1 ಅಂತೇಳಿ ಬರೀತೀರಾ, ಹಾಗಾಗಿ 3. ಇದು 10 ಹೆಂಗೆ ಬಂತು ನಿಮ್ಮ ಕ್ವಶನ್? 1 ಇಂಟು 4 ಬರೀತೀರಾ ಪ್ಲಸ್ 0 ಇಂಟು 1, ಅಲ್ಲಿಗೆ ನಿಮಗೆ ಏನು ಬರುತ್ತೆ 1 0 ಅಂತೇಳಿ ಬರಿಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬಹುದು. ಹೀಗೆ ಬರೆದಾಗ 5 ಇದ್ದಿದ್ದು 11 ಹೆಂಗಾಯಿತು ಅಂದರೆ 1 ಇಂಟು 4 ಎಷ್ಟಿದೆ? 1 ಇದೆ. ಇನ್ನೆಷ್ಟು ಉಳಿತು? 1 ಉಳಿತು ತಾನೆ. 0 1 ಇಂಟು 1 ಅಂತ ಬರೀತೀರಾ, ಆಗ 1 1 ಅಂತೇಳಿ ಬರೀತೀರಾ. ಇದು ಸೇಮ್ 1 ಇಂಟು 4 ಪ್ಲಸ್ 2 ಇಂಟು 1 ದಟ್ ಈಸ್ ಈಕ್ವಲ್ ಟು 12. 1 ಇಂಟು 4 ಪ್ಲಸ್ 3 ಇಂಟು 1 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 13 ಬರುತ್ತೆ. ಅದೇ ರೀತಿ ನೀವು 20 ಬರಿಬೇಕು ಅಂತ ಹೇಳಿದಾಗ 28 ಹೇಗೆ 20 ಅಂತ ಬರೀತೀರಿ ಅಂದರೆ 8 ಅಂದರೆ ಏನರ್ಥ? 2 ಇಂಟು 4 ಮಾಡಿದ್ರೆ 8 ಬರುತ್ತೆ. ಪಕ್ಕದಲ್ಲಿ 0 ಇಂಟು 1 ಆಗುತ್ತೆ, ಆಗ 20 ಅಂತ ಬರೀತೀರಿ. 8 20 ಬರೀತೀರಿ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರಿ ಅಂದರೆ 9 ನೀವು ಏನಂತ ಬರೀಬೋದು ಅಂತ ಹೇಳಿದ್ರೆ 21. 10 22 ಆಗುತ್ತೆ. 11 23 ಬರೀತೀರಿ, ಹಾಗೆ 12 ಬಂದ್ಬಿಟ್ಟು ಮತ್ತೆ 30 ಆಗುತ್ತೆ. 13 ನೀವು 31 ಬರೀತೀರಾ. 14 ಮತ್ತೆ 12 30 ಆದರೆ 13 ಬಂದ್ಬಿಟ್ಟು ಏನಾಗುತ್ತೆ? 31 ಆಗುತ್ತೆ. 14 ಬಂದ್ಬಿಟ್ಟು 32 ಆಗುತ್ತೆ. ಇದು 33 ಆಗುತ್ತೆ. 16 ಇರೋದ್ರಿಂದಾಗಿ ನೀವು ಇದನ್ನು 40 ಅಂತ 4 ಅಂತ ಬರೆಯಂಗಿಲ್ಲ ಆ್ಯಕ್ಚುಲಿ ನೀವು ಇಲ್ಲಿ. ಸೊ ಹಾಗಾಗಿ 16 ನೀವು ಏನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನಂತ ಬರಿಬೋದು? ಆ್ಯಕ್ಚುಲಿ ನೀವು 16 ನೆಕ್ಸ್ಟ್ ಸಂಖ್ಯೆ ತಾನೆ, ಅಂದರೆ 4 ಸ್ಕ್ವೇರ್ ಅಂತ ಬರಿಬೋದಲ್ವಾ. ಹಾಗಾಗಿ ನೀವು ವೆರಿ ಸಿಂಪಲ್ ಆಗಿ 1 ಇಂಟು 16 ಪ್ಲಸ್ 0 ಇಂಟು ಎಷ್ಟು 4 ಪ್ಲಸ್ 0 ಇಂಟು 1 ಅಂತ ಬರಿಬೋದು. ಇದ್ರ ಪ್ರಕಾರ 16 ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, 16 ಇಸ್ ಈಕ್ವಲ್ ಟು 100 ಆಗುತ್ತೆ. ಓಕೆನಾ? ಇದನ್ನು ನೀವು 100 ಅಂತ ಬರೀಬೇಕಾಗತ್ತೆ. ಸೊ ಇವೆಲ್ಲವುಗಳಿಗೂ ಕೂಡ ನೀವು ಪಕ್ಕದಲ್ಲಿ ನೀವು ಬೇಸ್ 4 ಅಂತೇಳಿ ನೀವು ಬರ್ಕಂತ ಹೋದ್ರಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬೇಸ್ 4ನಲ್ಲಿ ನಾವು ಈ ಸಂಖ್ಯೆಗಳನ್ನು ಬರೆದಾಗ ಈ ರೀತಿಯಲ್ಲಿ ಬರಿತೀವಿ ಅಂತೇಳಿ ನೀವು ಸುಲಭವಾಗಿ ಹೇಳ್ತಾ ಇದ್ದೀರಾ. ಓಕೆನಾ? ಸೊ ಇವೆಲ್ಲವೂ ಕೂಡ ನೀವು ಇಲ್ಲಿ ಬರಿಬೇಕು. ಇದು ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇದು ನೀವು ಬರೆದಿರ್ತಕ್ಕಂಥದ್ದು ಬೇಸ್ 4 ಸಿಸ್ಟಮಲ್ಲಿ ಬರೆದಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಓಕೆನಾ? ಸೊ ಇದೇ ಎಕ್ಸಸೈಸ್ನಲ್ಲಿ 3rd ಕ್ವಶನ್, ಗಿವ್ ಎ ಸಿಂಪಲ್ ರೂಲ್ ಟು ಮಲ್ಟಿಪ್ಲೈ ಎ ಗಿವನ್ ನಂಬರ್ ಬೈ 5 ಇನ್ ದ ಬೇಸ್ 5 ಸಿಸ್ಟಮ್ ದಟ್ ವಿ ಕ್ರಿಯೇಟೆಡ್. ನೀವೇ ಒಂದು ಸಿಂಪಲ್ ರೂಲನ್ನು ಬಳಕೆ ಮಾಡಿಬಿಟ್ಟು 5 ಬೇಸ್ 5 ಸಿಸ್ಟಮಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂಥೇಳಿ. ಓಕೆ ನೋಡಿ, ಏನೋ ಗಿವ್ ಎ ಸಿಂಪಲ್ ರೂಲ್ ಟು ಮಲ್ಟಿಪ್ಲೈ ಎ ಗಿವನ್ ನಂಬರ್ ಬೈ 5. ಯಾವುದೇ ಒಂದು ಸಂಖ್ಯೆಯನ್ನು 5ರಿಂದ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಬೇಸ್ 5 ಸಿಸ್ಟಮನ್ನು ಬರಿಬೇಕಾದ್ರೆ ನೀವು ಒಂದು ಸಿಂಪಲ್ ರೂಲನ್ನು ಕ್ರಿಯೇಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಏನು ಆನ್ಸರ್ ಬರಿಬೋದು ಅಂತಂದರೆ ನೋಡಿ, ಇಲ್ಲಿ ನಾವು ಆನ್ಸರ್ನ ಬರಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗ ರೂಲ್ ಕೇಳಿದಾರೆ ಅವರು. ಸೊ ಇದಕ್ಕೆ ರೂಲ್ ಏನಂತ ಬರಿಬೋದು? ಟು ಮಲ್ಟಿಪ್ಲೈ ಎನಿ ನಂಬರ್ ಬೈ 5 ಇನ್ ಎ ಬೇಸ್ 5 ಸಿಸ್ಟಮ್ ಸಿಂಪ್ಲಿ ಪ್ಲೇಸ್ ಎ 0 ಅಟ್ ದ ಎಂಡ್ ಆಫ್ ದ ನಂಬರ್. ನೀವು 5 ಅಂತ ಎಲ್ಲಿ ಬರುತ್ತೋ ಅಲ್ಲಿ ನೀವೇನು ಬರಿಬೇಕಾಗತ್ತೆ? 0 ಅಂತ ಬರಿಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಬೇಸ್ 5 ಸಿಸ್ಟಮ್ನಲ್ಲಿ 5 ಬೇಸ್ 5 ಸಿಸ್ಟಮಲ್ಲಿ ಬರಿಬೇಕು ಅಂತ ಹೇಳಿದ್ರೆ 5 ನೀವೇನಂತ ಬರಿಬೇಕಾಗತ್ತೆ? ಬಿಡಿ ಸ್ಥಾನದಲ್ಲಿ ನೀವು 0 ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇನ್ ಬೇಸ್ 5 ಸಿಸ್ಟಮ್ 3 ಮಲ್ಟಿಪ್ಲೈಡ್ ಬೈ 5 ಬಿಕಮ್ಸ್ 30 ಅಂತ ಬರೀತೀವಿ. ಅಂದರೆ ನೋಡಿ, 3 ಇಂಟು 5 ಇತ್ತು ಅಂದರೆ 3 ಇಂಟು 5 ನೀವು ಬರಿಬೇಕಾದಾಗ 3 ಹಾಗೆ ಬರೆದು 5 ಇರುವ ಜಾಗದಲ್ಲಿ 0 ಬರೀರಿ. ಅಥವಾ ನೀವೇನಾದರೂ ಸಪೋಸ್ ಏನು 10 ಇಂಟು 5 ಅಂತಿತ್ತು ಅಂತ ಹೇಳಿದ್ರೆ ನೀವೇನು ಬರಿಬೇಕಾಗತ್ತೆ? 10 ಬರೆದು ಪಕ್ಕದಲ್ಲಿ 0 ಬರಿಬೇಕು ಅಂತೇಳಿ ಅದು ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆಯೇ ನೀವೇನಾದರೂ ಸಪೋಸ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ 2 ಇಂಟು 5 ಇತ್ತು ಅಂದರೆ ನೀವು 20 ಅಂತೇಳಿ ಬರೀರಿ ಅಂಥೇಳಿ ಅದು ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಅಂದರೆ ಎಲ್ಲಿ 5 ಬರುತ್ತೋ 5 ಇರುವ ಜಾಗದಲ್ಲಿ 0 ಬರೀರಿ ಅಂತೇಳಿ ನಾವೇ ಒಂದು ರೂಲನ್ನು ಬರೆದ ಹಾಗೆ. ಓಕೆ, ಸೊ ಈಗ ನೀವು ನೆಕ್ಸ್ಟ್ ಫಿಗರ್ ಇಟ್ಟೌಟು 8ನೇ ಫಿಗರ್ ಇಟ್ಟೌಟು ಸಪೋಸ್ ಪೇಜ್ ನಂಬರ್ 73ನಲ್ಲಿ ಇರ್ತಕ್ಕಂಥದ್ದನ್ನು ನೀವು ನೋಡೋದಾದ್ರೆ ಕ್ವಶನ್ ಹೇಳ್ತಾ ಇದೆ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಮೆಸೊಪೊಟೇಮಿಯನ್ ಸಿಸ್ಟಮ್ ಅಂತೇಳಿ. ಕೆಳಗಿನ ಸಂಖ್ಯೆಗಳನ್ನು ಮೆಸೊಪೊಟೇಮಿಯನ್ ಸಿಸ್ಟಮ್ ಅಲ್ಲಿ ಬರೀರಿ. ಇದರ ಹಿಂದಿನ ಫಿಗರ್ ಇಟ್ಟೌಟಲ್ಲಿ ಒಂದು ನೋಡಿದ್ದೀವಿ ನಾವು, ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಜಿಪ್ಟಿಯನ್ ನಂಬರ್ ಸಿಸ್ಟಮ್ನ ಪ್ರಕಾರ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ರಿ ಸಿಂಬಲ್ ಬಳಕೆ ಮಾಡಿ. ಹಾಗೆ ಇಲ್ಲಿ ಮೆಸೊಪೊಟೇಮಿಯನ್ ಸಿಸ್ಟಮ್ನ ಪ್ರಕಾರ ಅಂತ ಕೇಳಿದ್ದಾರೆ. ಇವು ಬರ್ತಾವಲ್ಲ, ಈ ಸಿಂಬಲ್ಗಳನ್ನು ಬಳಕೆ ಮಾಡಿ ನೀವು ಏನು ಮಾಡಬೇಕಾಗತ್ತೆ? ಇದಕ್ಕೆ ಆನ್ಸರ್ನ ಹೇಳಬೇಕಾಗತ್ತೆ. ಸೊ ಇದರ ಆನ್ಸರ್ನ ಬರಿಬೇಕಾದಾಗ ನೀವು ಮೊದಲು ಮೆಸೊಪೊಟೇಮಿಯನ್ ಸಿಸ್ಟಮಲ್ಲಿ ಬರುವಂಥ ಸಿಂಬಲ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಅಲ್ವಾ. ಸೊ ಹೀಗೆ ನಾವು ಒಂದೊಂದಾಗಿ ಕ್ವಶನ್ಗೆ ಆನ್ಸರ್ನ ಹುಡುಕ್ತಾ ಹೋಗೋದಾದ್ರೆ, ಸೊ ಇಲ್ಲಿ ಮೆಸೊಪೊಟೇಮಿಯನ್ ಸಿಸ್ಟಮ್ನ ಪ್ರಕಾರವಾಗಿ ಈ ಒಂದು ಚಿಹ್ನೆ ವೆಡ್ಜ್ ಅಂತೇಳಿ ಕರಿತೀವಲ್ವ, ಈ ವೆಡ್ಜನ್ನು ನಾವು
60 ಇರುವ ಜಾಗದಲ್ಲಿ ಬಳಕೆ ಮಾಡ್ತೀವಿ. 60 ಇರುವ ಜಾಗದಲ್ಲಿ ಒಂದು ವೆಡ್ಜ್ ಅಂತ ಬರಿತೀವಿ. ಇನ್ನು 60ಯ ನಂತರದಲ್ಲಿ ಕೆಳಗಡೆ ಇರುವಂತಹ ಸಂಖ್ಯೆಗಳಿಗೆ ಸಾಮಾನ್ಯವಾಗಿ 10, 20, 30, 40 ಬರಿಬೇಕಾದಾಗ ಈ ಸಿಂಬಲ್ ಅನ್ನು ಬಳಕೆ ಮಾಡಬೇಕು. ಓಕೆ, ಸೊ ಇದರ ಆಧಾರದ ಮೇಲೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಾದ್ರೆ ಇಲ್ಲಿ 63 ಅಂತಿದೆ ಅಂತ ಹೇಳಿದ್ರೆ ನೋಡಿ, 63 ಅಂತ ಇದೆ ಅಂದ್ರೆ ಇಲ್ಲಿ 60ಯನ್ನು ನೀವು ಬೇಸ್ 60 ಸಿಸ್ಟಮ್ ಅಲ್ಲಿ ಬರೆಯೋದಾದ್ರೆ 1 × 60 ಪ್ಲಸ್ 3 × 1 ಅಂತ ಬರೀಬಹುದು ತಾನೆ. ಹಾಗಾಗಿ 60 ಇರುವ ಜಾಗದಲ್ಲಿ ನೀವು ಸುಲಭವಾಗಿ 1 ಅಂತ ಬರೀತೀರಿ. ಇದು 60 ಒಂದು ಸಿಂಬಲ್ ಅನ್ನು ಇದನ್ನು ಬರೆದ್ರಿ ಅಂದ್ರೆ ಅದು 60ಗೆ ಸಮ. ಸ್ವಲ್ಪ ಸ್ಪೇಸ್ ಬಿಟ್ಟು ಮತ್ತೆ ಇದೇ ವೆಡ್ಜ್ ಅನ್ನ ನೀವು 3 ವೆಡ್ಜ್ ಅನ್ನ ಬರೀಬೇಕು. ಇದು ಯಾವುದಕ್ಕೆ ಸೂಚಿಸುತ್ತೆ ಅಂದ್ರೆ 1, 2, 3 ಅಂತೇಳಿ ಅಲ್ಲಿಗೆ 63 ಅನ್ನೋದನ್ನ ಈ ಒಂದು ಸಿಂಬಲ್ ಅನ್ನ ಬಳಕೆ ಮಾಡಿ ಬರಿತೀವಿ. ಹಾಗೆ ಇಲ್ಲಿ 132 ಅನ್ನ ಬರೆಯೋದಾದ್ರೆ ಇಲ್ಲೂ ಕೂಡ ಬೇಸ್ 60 ಸಿಸ್ಟಮ್ನ ಪ್ರಕಾರ 132 ಅನ್ನ ನೀವು 2 × 60 ಬರೆದ್ರಿ ಅಂತ ಹೇಳಿದ್ರೆ 120 ಆಯ್ತು. ಈಗ 132 ನಲ್ಲಿ 120 ಹೋದ್ರೆ ಇನ್ನೆಷ್ಟು ಉಳಿತು? 12 ಉಳಿತು ತಾನೆ. ಸೊ ಅದನ್ನ ನೀವು 12 × 1 ಅಂತ ಬರೀತೀರಾ. ಇದರ ಆಧಾರದ ಮೇಲೆ ನೀವು ಇದನ್ನ ಸಿಂಬಲ್ ಬಳಕೆ ಮಾಡಿ ಬರೆಯೋದಾದ್ರೆ 60 ಅಂತ ಹೇಳಿದ್ರೆ ಈ ತರದ ಸಿಂಬಲ್ ಅನ್ನ 2 ಬರೀಬೇಕು. ಓಕೆ, ಅಂದ್ರೆ 2 60 ಇದಾವೆ. ಸ್ಪೇಸ್ ಬಿಟ್ಟು ಇಲ್ಲಿ ನೀವು 12 ಅಂತ ಹೇಳಿದ್ರೆ ಇದರಲ್ಲಿ 10 ಇದೆ. ಸೊ 10 ಇರೋದ್ರಿಂದಾಗಿ 10ಗೆ ಈ ತರದ ಸಿಂಬಲ್ 1 ಬರಿಬೇಕು. ಇನ್ನು ಪಕ್ಕದಲ್ಲಿ 12 ಇದೆಯಲ್ವಾ, ಅದಕ್ಕೆ ಮತ್ತೆ ಇದೇ ಸಿಂಬಲ್ ಅನ್ನ 2 ಸಾರಿ ಬರಿಬೇಕು. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ 60 + 60 ಅಂದ್ರೆ 120 + 10 130, ಪಕ್ಕದಲ್ಲಿ 2 ಇದಾವೆ ಅಂದ್ರೆ 132 ಅನ್ನ ನೀವು ಈ ರೀತಿನಲ್ಲಿ ಬರಿಬಹುದು. ಹಾಗೆ 200 ಅನ್ನ ಬರಿಬೇಕಲ್ವಾ. ಸೊ ನೋಡಿ, 200 ಅನ್ನ ಬರಿಬೇಕಾದಾಗ 200 ಅನ್ನು ಕೂಡ ನೀವು 3 × 60 ಮಾಡ್ತೀರಾ, 180 ಬರುತ್ತೆ. ಇನ್ನು 20 ಉಳಿತು ತಾನೆ. ಆ 20 20 × 1 ಅಂತ ಬರಿಬೇಕಾಗತ್ತೆ. ಇದರ ಆಧಾರದ ಮೇಲೆ ಸಿಂಬಲ್ ಬಳಕೆ ಮಾಡಿ ಬರೆದ್ರಿ ಅಂದ್ರೆ 200 ಅನ್ನ ಈಚ್ ಸಿಂಬಲ್ ಅನ್ನ 3 ಬಾರಿ ಬರಿಬೇಕು. ಓಕೆನಾ, 1, 2, 3 ಅಕ್ಕಪಕ್ಕದಲ್ಲಿ ಇಲ್ಲಿ ಬರೆದ್ರೆ ಇದು ಒಂದು ಪ್ಲೇಸ್ 60 ಅಂದ್ರೆ 3 ಇರೋದ್ರಿಂದಾಗಿ ನೀವು ಇದನ್ನ ಏನಂತ ಕರಿಬಹುದು ಅಂದ್ರೆ 180. ಇನ್ನು 20 ಇರೋದ್ರಿಂದಾಗಿ ನೀವು 20ಗೆ ಜಾಗವಕ್ಕಾಗಿ ಪ್ರತಿ 10ಗೆ ಇದನ್ನು ಬರಿತೀವಿ ತಾನೆ. ಒಂದು 10 ಇದ್ರೆ ಇದನ್ನು 1 ಅಂತ ಬರೆಯೋದಾದ್ರೆ ಈಗ ನೀವು 2 10 ಇದಾವೆ ಇಲ್ಲಿ, ಹೌದಾ? ಹಾಗಾಗಿ ನೀವು 2 10 ಅನ್ನ ಬರಿಬೇಕು. ಇಲ್ಲಿ ಮಧ್ಯೆ ಸ್ವಲ್ಪ ಸ್ಪೇಸ್ ಬಿಡಬೇಕು. ಓಕೆನಾ. ಇದಾದ ನಂತರದಲ್ಲಿ 60 ಅಂತ ಹೇಳಿದ್ರೆ ವೆರಿ ಸಿಂಪಲ್. ಇದನ್ನ ನೀವು 1 × 60 ಪ್ಲಸ್ 0 × 1 ಅಂತ ಬರಿಬಹುದು. ಇದ್ರ ಪ್ರಕಾರ 60 ಅಂತ ಹೇಳಿದ್ರೆ ಇದೆ ತಾನೆ. ಇದು ಒಂದನ್ನೇ ಒಂದು ಸಾರಿ ನೀವು ಹಿಂಗೆ ಬರೆದ್ರಿ ಅಂದ್ರೆ ಇದು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ಈಕ್ವಲ್ ಟು 60. ಹಾಗೆ ಇನ್ನು ಕೊನೆಯದಾಗಿ 3605 ಇದನ್ನ ಸಿಂಬಲ್ ಬಳಕೆ ಮಾಡಿ ಬರಿಬೇಕು. ಇಲ್ಲಿ ನೀವು 60ಯ ನಂತರದಲ್ಲಿ ಬರ್ತಕ್ಕಂಥದ್ದು 60 × 60 ಮಾಡಿದ್ರೆ ಅಂದ್ರೆ 3600 ಬರುತ್ತೆ. ಹಾಗಾಗಿ ಇದನ್ನ ನೀವು 1 × 3600 ಅಂತ ಬರೆದ್ಬಿಟ್ರೆ ಪ್ಲಸ್ 0 × 60 ಬರಿಬೇಕಾಗತ್ತೆ. ಹಾಗೇನೆ ಪ್ಲಸ್ ಇನ್ನೊಂದು ಎಷ್ಟು ಉಳಿತು ಅಂತ ಹೇಳಿದ್ರೆ 5 ಉಳಿದಿದೆ ತಾನೆ. 5 × 1 ಅಂತೇಳಿ ಬರೀತೀರಾ. ಇದು ಬೇಸ್ 60 ಸಿಸ್ಟಮ್. ಇದ್ರ ಪ್ರಕಾರ ನೀವು ಇದಕ್ಕೆ ಸಿಂಬಲ್ ಅನ್ನ ಬಳಕೆ ಮಾಡೋದಾದ್ರೆ ನೋಡಿ, 3600 ಇಲ್ಲೂ ಕೂಡ ನೀವೇನ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಪ್ಲೇಸ್ಗೂ ಕೂಡ ಇದೇ ಸಿಂಬಲ್ ಬರ್ತದೆ. ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಬಿಡಿ ಸ್ಥಾನದಲ್ಲೂ ಕೂಡ ಅದೇ ಸಿಂಬಲ್ ಬಳಕೆ ಮಾಡ್ತೀರಾ, 10ರ ಸ್ಥಾನದಲ್ಲೂ ಕೂಡ ಅದೇ ಸಿಂಬಲ್ಲು, 60ರ ಸ್ಥಾನದಲ್ಲೂ ಅದೇ ಸಿಂಬಲ್ಲು, ಜೊತೆಗೆ 3600ಕ್ಕೂ ಕೂಡ ಅದೇ ಸಿಂಬಲ್ ಅನ್ನ ಬಳಕೆ ಮಾಡಬೇಕು. ಒಂದು 3600 ಸ್ವಲ್ಪ ಸ್ಪೇಸ್ ಬಿಟ್ಟು ಇಲ್ಲಿ 0 ಇರೋದ್ರಿಂದ ನೀವು ಮತ್ತೆ ಇನ್ನೊಂದು ಸ್ಪೇಸ್ ಅನ್ನ ಬಿಟ್ಟು 5 ಒಂದ್ಲೆ 5 ಬರೋದ್ರಿಂದಾಗಿ ನೀವು ಈ ತರದ ಸಿಂಬಲ್ ಅನ್ನ 5 ಬಳಕೆ ಮಾಡಬೇಕು. ಸೊ ಇದು ಇಂಡಿಕೇಟ್ ಮಾಡುತ್ತೆ ಏನಂತ ಹೇಳಿ 3600 ಇಲ್ಲಿ ಏನು ಇಲ್ಲ, ಇಲ್ಲಿ 5 ಇದಾವೆ ಅಂತ ಹೇಳಿದ್ರೆ 3605ರ ಸಿಂಬಲ್ ಇದು. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ 2 ಫಿಗರ್ ಇಟ್ ಟೋಟಲ್ ಬರುವಂತ ಕ್ವಶನ್ಸ್ 69 ಮತ್ತು 73ನೇ ಪೇಜಲ್ಲಿ ಬಂದಂತ ಕ್ವಶನ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇದರ ಮುಂದಿನ ಫಿಗರ್ ಇಟ್ ಔಟ್ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, once again thank you very much. Bye bye.